ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಾವಿನ ಮನೆಯಾಗುತ್ತಿದೆಯೇ ರಂಗಸ್ಥಳದ ರಂಗಧಾಮ ಕೆರೆ? ಚಿಕ್ಕಬಳ್ಳಾಪುರದ ರಂಗಧಾಮ ಕೆರೆ ಇತ್ತೀಚಿನ ದಿನಗಳಲ್ಲಿ ಸಾವಿನ ಮನೆಯಾಗಿ ಪರಿಣಮಿಸುತ್ತಿದೆ. 3 ದಿನಗಳ ಹಿಂದೆಯಷ್ಟೇ ಯುವಕನೊಬ್ಬನನ್ನು ಬಲಿ ಪಡೆದಿದ್ದ ಈ ಕೆರೆಯಲ್ಲಿ ಆ ಘಟನೆಯ ಮಾಸುವ ಮುನ್ನವೇ ಇಂದು ಸುಮಾರು 35 ರಿಂದ 40 ವರ್ಷ ವಯಸ್ಸಿನ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದೆ. ಈ ಸಾವು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದ್ದು ಸ್ಥಳೀಯರ ನಿದ್ದೆಗೆಡಿಸಿದೆ. ಇದು ಆತ್ಮಹತ್ಯೆಯೋ ಅಥವಾ ಯಾರಾದರೂ ಕೊಲೆ ಮಾಡಿ ಕೆರೆಗೆ ಎಸೆದಿದ್ದಾರೋ ಎಂಬ ಆತಂಕ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ರಂಗಸ್ಥಳ ಗ್ರಾಮದ ರಂಗಧಾಮ ಕೆರೆಯಲ್ಲಿ. ಸುಮಾರು 35 ರಿಂದ 40 ವರ್ಷ ಪ್ರಾಯದ ಅಪರಿಚಿತ ಮಹಿಳೆಯ ಮೃತದೇಹ ಇಂದು ಕೆರೆಯ ನೀರಿನಲ್ಲಿ ತೇಲುತ್ತಿರುವುದನ್ನು ಕಂಡು ಸ್ಥಳೀಯರು ಬೆಚ್ಚಿಬಿದ್ದಿದ್ದಾರೆ. ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಧಾವಿಸಿದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಮೃತದೇಹವನ್ನು ಕೆರೆಯಿಂದ ಹೊರತೆಗೆದಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಮಹಿಳೆ ಸುಮಾರು 2 ದಿನಗಳ ಹಿಂದೆಯೇ ನೀರಿಗೆ ಬಿದ್ದಿರಬಹುದು ಎಂದು ಶಂಕಿಸಲಾಗಿದೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂಬ ಮಾತುಗಳು ಕೇಳಿಬರುತ್ತಿವೆಯಾದರೂ ಯಾರಾದರೂ ಕೊಲೆ ಮಾಡಿ ಶವವನ್ನು ಇಲ್ಲಿ ತಂದು ಹಾಕಿರುವ ಸಾಧ್ಯತೆಯನ್ನು ಪೊಲೀಸರು ತಳ್ಳಿಹಾಕಿಲ್ಲ. ಮೃತದೇಹವನ್ನು ಸದ್ಯ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ವರದಿ ಬಂದ ನಂತರವಷ್ಟೇ ಸಾವಿನ ಹಿಂದಿನ ಅಸಲಿ ರಹಸ್ಯ ಬಯಲಾಗಬೇಕಿದೆ. ಆದರೆ ಸ್ಥಳೀಯರ ಆಕ್ರೋಶ ಮಾತ್ರ ಬೇರೆಯೇ ಇದೆ. ಸಂಜೆಯಾಗುತ್ತಿದ್ದಂತೆ ಈ ರಂಗಧಾಮ ಕೆರೆಯ ಏರಿಪುಂಡ ಪೋಖರಿಗಳ ಅಡ್ಡೆಯಾಗಿ ಬದಲಾಗುತ್ತಿದೆ. ಅನೈತಿಕ ಚಟುವಟಿಕೆಗಳು ಇಲ್ಲಿ ರಾಜಾರೋಷವಾಗಿ ನಡೆಯುತ್ತಿವೆ ಎಂಬ ದೂರು ಕೇಳಿಬರುತ್ತಿದೆ. ಕೇವಲ 3 ದಿನಗಳ ಹಿಂದೆಯಷ್ಟೇ ಚಿಕ್ಕಬಳ್ಳಾಪುರದ ಬಾಪೂಜಿ ನಗರದ ಯುವಕನೊಬ್ಬ ಮೀನು ಹಿಡಿಯಲು ಹೋಗಿ ಇದೇ ಕೆರೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದ. ಈಗ ಮಹಿಳೆಯ ಶವ ಪತ್ತೆಯಾಗಿರುವುದು ಗ್ರಾಮಸ್ಥರಲ್ಲಿ ಭೀತಿ ಹುಟ್ಟಿಸಿದೆ. ಸಣ್ಣ ನೀರಾವರಿ ಇಲಾಖೆಯ ನಿರ್ಲಕ್ಷ್ಯವೂ ಇಲ್ಲಿ ಎದ್ದು ಕಾಣುತ್ತಿದೆ. ಕೆರೆಯ ಸುತ್ತ ಸೂಕ್ತ ತಂತಿ ಬೇಲಿ ಅಥವಾ ಭದ್ರತಾ ಕ್ರಮಗಳಿಲ್ಲದ ಕಾರಣ ಇಂತಹ ಅವಘಡಗಳು ಸಂಭವಿಸುತ್ತಿವೆ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಒಟ್ಟಾರೆಯಾಗಿ ರಂಗಧಾಮ ಕೆರೆಯಲ್ಲಿ ಪತ್ತೆಯಾದ ಮಹಿಳೆಯ ಶವ ಈಗ ರಂಗಸ್ಥಳ ಗ್ರಾಮದಲ್ಲಿ ಆತಂಕದ ಅಲೆ ಎಬ್ಬಿಸಿದ್ದು, ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ವರದಿ ಮೋಹನ್, ಚಿಕ್ಕಬಳ್ಳಾಪುರ. ಇಲ್ಲಿ ಬೆಳಗಿನ ಜಾವ ಸ್ವತಃ ಯಥಾಸ್ಥಿತಿ ಪ್ರತಿನಿತ್ಯ ಯಾವ ಥರ ವಾಕ್ ಬರ್ತಾರೆ. ವಾಕ್ ಬರೋವಾಗ ಈ ಕಟ್ಟೆ ಮೇಲೆ ವಾಕ್ ಮಾಡ್ಕೊಂಡು ಬರುತ್ತಿರ್ತಕ್ಕಂಥವಾಗ ಯಾರೋ ಒಬ್ಬರು ನೋಡಿ ಈ ಶವ ಪತ್ತೆ ಆಗಿರೋದನ್ನು ನೋಡಿ ಮತ್ತು ಅವರು ಇಲ್ಲಿ ಒಂದು 5-6 ಜನ ನಿಂತಿದ್ದರು. ಯಾವುದು ಶವ ಪತ್ತೆ ಆಗಿದೆ, ಇಲ್ಲಿ ಯಾರ್ದು ನೋಡಿ ಅಂತ ನಿಂತಿದ್ದಾಗ 5-6 ಮಂದಿ ನಿಂತಿರುವಾಗ ಮತ್ತು ಸುತ್ತ ಇಲ್ಲೇ ಓಡಾಡ್ತಿಕ್ಕಂಥವ್ರು ಯಾರು ಅಂತ ನೋಡಿ ಬಂದು ಜನ ನೋಡ್ತಿದ್ದಾಗ ಇದು ಒಂದು ಶವ ಪತ್ತೆ ಆಗಿದೆ. ಇದು ಶವ ಯಾವಾಗ ಬಂದು ಬಿದ್ದಿದೆ ಅಂತಿಲ್ಲ, 2 ದಿನ 3 ದಿನ ಮುಂಚೆನೇ ಬಿದ್ದಿರ್ತಕ್ಕಂಥದ್ದು. ಬಿದ್ದು ಈ ಉಲ್ಟಾ, ಯಾಕಂದರೆ ಐಡೆಂಟಿಫಿಕೇಷನ್ ಮಾಡೋಕ್ಕಾಗಲಿಲ್ಲ, ಮೇಲೆಗೆ ತೋರ್ಗು ಐಡೆಂಟಿಫಿಕೇಷನ್ ಮಾಡಲಿಕ್ಕಾಗಲಿಲ್ಲ. ಇಲ್ಲಿ ಉಲ್ಟಾ ಬಿದ್ದು ಒಳಗಡೆ ಬಿದ್ದಿರ್ತಕ್ಕಂಥದ್ದು. ಸರ್, ಯಾವ ಕೆರೆಯಲ್ಲಿ ಬಿದ್ದಿರೋಂಥದ್ದು? ಇದು ರಂಗಧಾಮ ಕೆರೆಯಲ್ಲಿ ಶವ ಪತ್ತೆ ಆಗಿರೋಂಥದ್ದು. ಲೇಡೀಸ್ ಇದು. ಅಂದಾಜು ಎಷ್ಟು ವಯಸ್ಸಿರ್ಬೋದು? ಅಂದಾಜು 36 ರಿಂದ 38, ಒಂದು 40 ಒಳಗಡೆ ಆಗಿರತಕ್ಕಂಥ ವಯಸ್ಸಾಗಿದೆ. ಈ ಶವ ಪತ್ತೆ ಇಲ್ಲಿ ಏನು ಸುಳಿವು ಸಿಗಲಿಲ್ಲ. ಇವ್ರು ಯಾರು ಏನು, ಈ ಕೆರೆ ಸುತ್ತಮುತ್ತಲ 7 ಹಳ್ಳಿಗಳು ಇದಕ್ಕೆ ಅಟ್ಯಾಚ್ ಇರುವಂಥ ಹಳ್ಳಿಗಳಿದೆ. 7 ಹಳ್ಳಿಗಳಿಗೂ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆ ಅಲ್ಲ ಇದು. ಇವರು ಬೇರೆ ಯಾರೋ ಶವ ಇಲ್ಲಿ ಪತ್ತೆ. ಮೊನ್ನೆ ಕೂಡ ಒಂದು ಶವ ಇದೆ. ಹೌದು, ಇದಕ್ಕಿಂತ 1 ವಾರಕ್ಕೂ ಮುಂಚೆನೇ ಬಾಪೂಜಿ ನಗರದ ನಿವಾಸಿಯಾದಂಥ ನರಸಿಂಹಲಿಯಾಜು ಮೈಕಲ್ ಅಂತ ಒಬ್ಬರು, ಅವರು ಸಾವನ್ನಪ್ಪಿದ್ರು. ಇಲ್ಲೇನೆ ಈಜಾಡಿದ್ದು ಬಂದು ಅವರು ಸಾವನ್ನಪ್ಪಿದ್ರು. ಅದಾದ ನಂತರ ಇನ್ನು 3 ದಿನ ಕಳೆದೇ ಹೋಗಿಲ್ಲ, ಅಷ್ಟರಲ್ಲೇ ಇನ್ನೊಂದು ಶವ ಇಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ಗಮನಕ್ಕೆ ಬಂದಿತ್ತು. ಇಲ್ಲಿ ಗಮನಕ್ಕೆ ಎಲ್ಲರ ಗಮನನೂ ಇಲ್ಲ, ಇದು ಯಾರು ಏನು ಅಂತ ನಮಗಂತೂ ಇದನ್ನು ಗುರುತು ಮಾಡಲಿಕ್ಕೆ ಸುತ್ತಮುತ್ತ ಜನಾಂಗ ಜನರಿಗೂ ಪತ್ತೆ ಆಗಲಿಲ್ಲ. ನನ್ನ ಹೆಸರು ಗುರುಮೂರ್ತಿ ಅಂತ. ಯಾವರು? ದಿನವಾಸ ಅಲ್ಲ. ಇಲ್ಲಿಗೇನು ಬಂದು ಇದು ಏನಾಯ್ತು ಅಲ್ಲ, ಅಲ್ಲಿ ಊರಲ್ಲಿ ಯಾರೋ ಅನ್ಕೊತಾ ಇದ್ರು, ಹಂಗೆ ಯಾರೋ ಬಿದ್ದೋಗಿದ್ದಾರೆ ಅಂತೇಳಿ, ಅದಕ್ಕೆ ನೋಡೋಣ ಅಂತೇಳಿ ಬಂದಿದ್ದೀವಿ. ಅದಕ್ಕೆ ಅಷ್ಟೇ ಗೊತ್ತಾಗಿರೋದು ನಮಗೆ. ಇಲ್ಲಿ ನೋಡಿದ್ರೆ ಯಾವ ಥರ ಇತ್ತು? ಇಲ್ಲಿ ನೋಡಿದ್ರೆ ಬಗ್ಬಾರ್ಲು ಬಿದ್ದಿತ್ತು. ಯಾರು? ಇಲ್ಲಿ ಹೆಂಗಸು ಯಾರು ಅನ್ನೋದು ಗೊತ್ತಾಗ್ತದೆ. ಇದರಿಂದ ಸಾವುಗಳು ಆಯ್ತಾನೆ ಇರ್ತವೆ ಕೆರೆಗೆ? ಆಗ್ತಾ ಇರ್ತಾರೆ ಸರ್. ಭಯ ಆಗುತ್ತೆ ಈ ಕಡೆ ಓಡಾಡೋಕ್ಕೆಲ್ಲ? ಭಯ ಆಗುತ್ತೆ ಸರ್, ಭಯ ಆಗುತ್ತೆ.
ಮಕ್ಕಳು ಓಡೋಕ್ಕೆ ಮಕ್ಕಳು ಓಡಾಡೋಕ್ಕೆ ಬೇರೆಯವ್ರು ಬರೋಕ್ಕೆ ಭಯ ಆಗುತ್ತೆ. ಅಲ್ಲ ಇಲ್ಲೆಲ್ಲ ಎಣ್ಣೆ ಹೊಡಿತಾರಲ್ಲ ಸಾಯಂಕಾಲ ಆದ್ರೆ ಇಲ್ಲೆಲ್ಲ ಬಂದು ಸುತ್ತಮುತ್ತ ಬರ್ತಾರೆ ಸರ್. ಸಾಯಂಕಾಲ ಎಲ್ಲ ಬೇರೆ ಊರೆಲ್ಲ ಬರ್ತಾರೆ. ಏನಕ್ಕೆ ಬರ್ತಾರೆ? ಈ ಡ್ರಿನ್ ನೋಡೋಕ್ಕೆ ಬರ್ತಾರೆ. ಡ್ರಿಂಕ್ಸ್ ಮಾಡೋಕ್ಕೆ. ಸೊ ಇಲ್ಲಿ ಬಂಡಿಯಲ್ಲೆಲ್ಲ ಕುತ್ಕೊಂಡು ಡ್ರಿಂಕ್ಸ್ ಹೋಗ್ಕೊಂಡು ಇರ್ತಾರೆ. ಸೊ ಭಯ ಆಗುತ್ತೆ ಇದರಿಂದ. ಭಯ ಆಗುತ್ತೆ, ಬರೋದಕ್ಕೆ ಭಯ ಆಗುತ್ತೆ. ಇವ್ರು ಯಾರಾದರೂ ಏನಾದರೂ ಮಾಡಿದಾರೆ ಅಂದ್ಬಿಟ್ಟು ಅದೊಂದು ಅನುಮಾನ ಇದೆಯಾ? ಇಲ್ಲ ಸರ್, ಅದೇನು ಅನುಮಾನ ಇಲ್ಲ ನಿಮಗೆ. ಆಯ್ತು ಅಷ್ಟು ನಮ್ಗೆ ಗೊತ್ತು. ಓಕೆ ಅಣ್ಣ.